ನೋಡಿ, ಇದು ನಮ್ಮ ಸರ್ಕಾರದ ಒಂದು ಪ್ರಾಮಾಣಿಕ ಪ್ರಯತ್ನ. ನಮ್ಮಲ್ಲಿ ಹೆಚ್ಚು ನಮ್ಮ ಜನರಿಗೆ ಉದ್ಯೋಗ ಅವಕಾಶ ಕಲ್ಪಿಸ್ಕೊಡ್ಬೇಕು ಅಂತ. ಅದೇ ನಿಟ್ಟಿನಲ್ಲಿ ನಾವು ಬಂಡವಾಳ ಹೂಡಿಕೆಗೆ ನಷ್ಟ ಆಗಬಾರ್ದು ಮತ್ತು ಉದ್ಯೋಗ ಸೃಷ್ಟಿಗೂ ನಷ್ಟ ಆಗಬಾರ್ದು. ನಮ್ಮ ಕನ್ನಡಿಗರಿಗೆ ಬೇಕಾಗಿರುವಂಥ ಉದ್ಯಮಶೀಲತೆ ಇರ್ಬೋದು, ಅಪ್ಸ್ಕಿಲ್ಲಿಂಗ್ ಪ್ರೋಗ್ರಾಮ್ಸ್ ಇರ್ಬೋದು, ಅವೆಲ್ಲನೂ ಕೂಡ ನಾವು ಮಾಡಿಸೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಸೊ ನೋಡೋಣ, ಇದನ್ನ ವೈಡರ್ ಕನ್ಸಲ್ಟೇಷನ್ಸ್ ಆಗಬೇಕಾಗಿದೆ. ನಮ್ಮ ಇಲಾಖೆ ಅಭಿಪ್ರಾಯ ಏನೂ ಪಡೆದಿಲ್ಲ, ನಾವು ಏನು ಇಂಡಸ್ಟ್ರಿ ಅಭಿಪ್ರಾಯ ಪಡೆದಿಲ್ಲ. ಬೇರೆ ಬೇರೆ ಎಲ್ಲ ಸಾಧಕ ಬಾಧಕಗಳು ಏನಿದೆ ಅದೆಲ್ಲ ನೋಡ್ಕೊಂಡು ನಾವು ಮುಂದುವರಿತೀವಿ. ಈಗ ನೋಡಿ, ಇದು ಕಾರ್ಮಿಕ ಇಲಾಖೆಯಿಂದ ಬಂದಂತ ಒಂದು ಪ್ರಸ್ತಾವನೆ. ಈಗ ಸ್ಪೆಷಲೈಸ್ ಸೆಕ್ಟರ್ ಅವ್ರು ಕನ್ಸಿಡರ್ ಮಾಡಿದಾರೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ, ಹೆಚ್ಚು ಮಾಹಿತಿ ನನಗಿಲ್ಲ. ಈಗ ಉದಾಹರಣೆಗೆ ಸಾಕಷ್ಟು ಏರೋಸ್ಪೇಸು, ಸ್ಪೇಸ್ ಟೆಕ್ ಕಂಪನೀಸ್ ಕೂಡ ಇಲ್ಲಿ ಇವೆ. ಅದು ಬಹಳ ಸ್ಪೆಸಿಫಿಕ್ ಮತ್ತೆ ಸ್ಪೆಷಲೈಸ್ಡ್ ಏರಿಯಾಸ್ ಆಫ್ ಇಂಟ್ರೆಸ್ಟ್ ಇರ್ತದೆ. ಫಿನ್ಟೆಕ್ ಇರ್ಬೋದು, AI ಇರ್ಬೋದು, ಇವೆಲ್ಲ ಏನು ಸೆಕ್ಟರ್ ಸ್ಪೆಸಿಫಿಕ್ ಮತ್ತೆ ಸೆಕ್ಟರ್ ಸ್ಪೆಷಲೈಸ್ಡ್ ಏರಿಯಾಸ್ ಇರ್ತವೆ. ಸೊ ಅದರಲ್ಲಿ ಸಿಗೋದಿಲ್ಲ, ಅವೆಲ್ಲ ಇವರು ಕನ್ಸಿಡರ್ ಮಾಡಿದಾರ ಇಲ್ಲ ಅಂತ ಗೊತ್ತಿಲ್ಲ. ಬಟ್ ಏನೇ ಇದ್ರು ಕೂಡ ಕಾರ್ಮಿಕ ಇಲಾಖೆ, ನಮ್ಮ ಇಲಾಖೆ, ನಮ್ಮ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಅವರು, MB ಪಾಟೀಲ್ ಸಾಹೇಬರು ಎಲ್ಲ, ನಾವೆಲ್ಲರೂ ಕೂಡ ಇಂಡಸ್ಟ್ರಿ ಬಾಡೀಸ್ ಜೊತೆ ಕನ್ಸಲ್ಟ್ ಮಾಡಿ, ಮುಖ್ಯಮಂತ್ರಿಗಳ ಜೊತೆ ಕನ್ಸಲ್ಟ್ ಮಾಡಿ ರೂಲ್ಸ್ ಅನ್ನ ಫ್ರೇಮ್ ಮಾಡುವಂತ ಕೆಲಸ ಮಾಡಬೇಕಾಗುತ್ತೆ. ನೋಡಿ, ಫೀಸಿಬಿಲಿಟಿ ಇರ್ಬೋದು, ಬಂಡವಾಳಕ್ಕೆ ಇರ್ಬೋದು, ಎಫೆಕ್ಟ್ ಆಗ್ಲಾರ್ದಂಗೆ ನಾವು ಮಾಡಬೇಕು. ಅದ್ರ ಜೊತೆಯಾಗಿ ನಮ್ಮವರಿಗೆ ಆದ್ಯತೆ ಕೊಡ್ಲಿಕ್ಕೂ ಕೂಡ ಅನುಕೂಲ ಮಾಡಿಕೊಡ್ಬೇಕಾಗ್ತದೆ. ನೀವು ಹೇಳಿದ್ ಸರಿ. ಇವತ್ತು ಕನ್ನಡಿಗರು ಏನಿದ್ದಾರೆ ಬರೇ ಕರ್ನಾಟಕಕ್ಕೆ ಸೀಮಿತ ಇಲ್ಲ. ಇವತ್ತು ಗ್ಲೋಬಲ್ ವರ್ಕ್ ಫೋರ್ಸಿಗೆ ಅಮೆರಿಕಾನಲ್ಲಿರ್ಬೋದು, ಮಿಡ್ಲ್ ಈಸ್ಟ್ ಇರ್ಬೋದು, ಯುರೋಪ್ ಇರ್ಬೋದು, ಏಷ್ಯಾ ಇರ್ಬೋದು, ಇಲ್ಲೆಲ್ಲಾನು ಕೂಡ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ತಕ್ಕಂಥ ಉದ್ಯಮಶೀಲತೆ ಬೇಕಾಗ್ತದೆ. ನೀವು ಹೇಳ್ದಂಗೆ ಮ್ಯಾನೇಜ್ಮೆಂಟ್ನಲ್ಲಿ ಇರ್ಬೋದು, ಹೈಯರ್ ಲೆವೆಲ್ಸ್ ಆಫ್ ಎಂಪ್ಲಾಯ್ಮೆಂಟ್ ಇನ್ ಎಮರ್ಜಿಂಗ್ ಸೆಕ್ಟರ್ಸ್ನಲ್ಲಿ ಇರ್ಬೋದು, ಎಮರ್ಜಿಂಗ್ ಟೆಕ್ನಾಲಜೀಸ್ನಲ್ಲಿ ಇರ್ಬೋದು, ಕೊಡಬೇಕಾಗತ್ತೆ. ಅದು ಕೊಟ್ಟರೆ ಇವೆಲ್ಲ ಸಾಧ್ಯ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಸೊ ಅದನ್ನು ಕೊಡಬೇಕು. ಬಂಡವಾಳಗೂ ನಾವು ಅಫೆಕ್ಟ್ ಆಗಬಾರ್ದು. ಯಾಕಂದ್ರೆ ನಮ್ಮ ಕಾಂಪಿಟೇಷನ್ ಇವಾಗ ತಮಿಳುನಾಡು ಜೊತೆ, ತೆಲಂಗಾಣ ಜೊತೆ, ಮಹಾರಾಷ್ಟ್ರ ಜೊತೆ ಇಲ್ಲ. ಕರ್ನಾಟಕದ ಕಾಂಪಿಟೇಷನ್ ಇರೋದು ಚೈನಾ ಜೊತೆ ಇದೆ, ಅಮೆರಿಕ ಜೊತೆ ಇದೆ, ಯುರೋಪಿಯನ್ ಕಂಟ್ರೀಸ್ ಜೊತೆ ಇದೆ. ಸಣ್ಣ ಸಣ್ಣ ರಾಷ್ಟ್ರಗಳಾದಂತಹ ವಿಯೆಟ್ನಾಂ ನವೋದ್ಯಮದಲ್ಲಿರ್ಬೋದು, IT ಸರ್ವಿಸಸ್ನಲ್ಲಿರ್ಬೋದು ಮುಂದೆ ಬರ್ತಾ ಇದ್ದಾರೆ. ಸೊ ಕಾಂಪಿಟೇಷನ್ ಹೆಚ್ಚಾಗ್ತಾ ಇದೆ. ಅದನ್ನು ಕೂಡ ಗಣನೆಗೆ ತಗೊಂಡು ನಾವು ಮುಂದಿನ ಹೆಜ್ಜೆಗಳನ್ನ ಇಡಬೇಕಾಗುತ್ತೆ. ನೋಡಿ, ಈಗ ನಾನು ಹೇಳ್ದಂಗೆ ಇದು ನಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ. ಈಗ ನನ್ನ ಕ್ಷೇತ್ರದಲ್ಲಿ ಯಾವುದೋ ಒಂದು ಫ್ಯಾಕ್ಟ್ರಿ ಬರ್ತಾ ಇದೆ. ಫ್ಯಾಕ್ಟ್ರಿ ಬಂದಾಗ ನನ್ನ ಆದ್ಯತೆ ಏನಿರಬೇಕು? ಕಾನೂನಲ್ಲೂ ಕೂಡ ಅದಿದೆ. ಫಸ್ಟ್ ಯಾರು ಜಮೀನು ಕಳ್ಕೊಂಡಿರ್ತಾರೆ ಅವ್ರಿಗೆ ಕೊಡಬೇಕು. ಅಕಸ್ಮಾತ್ ಅಲ್ಲಿ ಯಾರಾದ್ರೂ ಗ್ರಾಜ್ಯುಯೇಟ್ ಇದ್ರೆ ಅವರಿಗೆ ಉದ್ಯಮಶೀಲತೆ ಹೆಚ್ಚಿಬಿಟ್ಟು ಅವರಿಗೆ ಅವಕಾಶ ಮಾಡಿಕೊಡೋದು, ಇವೆಲ್ಲ ನಮ್ಮ ಜವಾಬ್ದಾರಿ ಆಗ್ತದೆ. ಕಷ್ಟ ಇದೆ, ಆದ್ರೆ ಒಂದು ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲರೂ ಸೇರ್ ಮಾಡೋದಿದೆ. ತಮ್ಮ ಮುಖಾಂತರ ನಮ್ಮ ಇಂಡಸ್ಟ್ರಿ ಲೀಡರ್ಸಿಗೆ ಕೂಡ ನಾನು ಹೇಳ್ತಾ ಇದ್ದೀನಿ, ಇವತ್ತು ಕರ್ನಾಟಕ ಏನು ಒಂದು 4th ಲಾರ್ಜೆಸ್ಟ್ ಟೆಕ್ನಾಲಜಿ ಕ್ಲಸ್ಟರ್ ಆಗಿದೆ. IT ಎಕ್ಸ್ಪೋರ್ಟ್ IT ಸರ್ವಿಸಸ್ ಇವತ್ತು 3.5 ಲಕ್ಷ ಕೋಟಿ ರೂಪಾಯಿ ನಾವು ಎಕ್ಸ್ಪೋರ್ಟ್ ಮಾಡಿದ್ದೀವಿ ನಮ್ಮ ಕರ್ನಾಟಕದಿಂದ ಹೋದ ವರ್ಷ. ಸೊ ಇವೆಲ್ಲಾನು ಗಣನೆಗೆ ತಗೊಂಡು ಕರ್ನಾಟಕವನ್ನ ಇವತ್ತು ನಾವು ಪ್ರಪಂಚದ ಒಂದು ನೀಲಿ ನಕ್ಷೆನಲ್ಲಿ ಹಾಕಿದೀವಿ ಅಂದ್ರೆ ನಾವೆಲ್ಲರೂ ಸೇರೆ ಮಾಡಿರೋದು. ನಮ್ಮ ಎಲ್ಲಾ ನೀತಿಗಳು, ನಮ್ಮ ಎಲ್ಲಾ ಯೋಜನೆಗಳು ಕನ್ಸಲ್ಟೇಷನ್ ಅಲ್ಲೇ ಮಾಡಿರೋದು. ಸೊ ಅದಕ್ಕೆ ಅವ್ರ ಆತಂಕ ಪಡೋದು ಬೇಕಾಗಿಲ್ಲ. ಅವ್ರನ್ನ ಕನ್ಸಲ್ಟ್ ಮಾಡಿ, ನಮ್ಮ ಜನರನ್ನ ಕನ್ಸಲ್ಟ್ ಮಾಡಿ ಒಂದು ಉತ್ತಮವಾದಂತ ಒಂದು ರೂಪರೇಷೆಯನ್ನ ಹಾಕ್ತಿವಿ. ಮಾನಿಟರ್ ಹೇಗಾಗುತ್ತೆ ಮತ್ತೆ ಅವ್ರನ್ನೆಲ್ಲ ಕರೆದು ನೀವು ಸಭೆ ಮಾಡ್ಬೇಕಾಗುತ್ತೆ. ಈಗ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ಬೇಕಾಗುತ್ತೆ, ನಾನ್ ಮಾಡ್ಬೇಕಾಗುತ್ತೆ, ನಮ್ಮ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಬಯೋಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಮಾಡ್ಬೇಕಾಗ್ತದೆ, ಕಾರ್ಮಿಕ ವಲಯದ ಮಾಡ್ಬೇಕಾಗ್ತದೆ, ಸಣ್ಣ ಕೈಗಾರಿಕೆ ಇಲಾಖೆಯವ್ರು ಮಾಡ್ಬೇಕಾಗುತ್ತೆ, ಇಂಡಸ್ಟ್ರಿ ಬಾಡೀಸ್ ನ್ಯಾಸ್ಕಾಮ್ ಇರ್ಬೋದು, CII ಇರ್ಬೋದು, FICCI ಇರ್ಬೋದು, ಅವರಿಗೆಲ್ಲರೂ ಕರ್ಸಿ ಮಾತಾಡ್ಬೇಕಾಗ್ತದೆ. ಮತ್ತೆ ದೊಡ್ಡ ದೊಡ್ಡ ಬಂಡವಾಳವನ್ನ ಹೊರದೇಶದಿಂದ ಯಾರು ಹಾಕಿದ್ದಾರೆ ಇವತ್ತು ಅವರಿಗೆಲ್ಲ ಕರೆದು ಮಾತಾಡಬೇಕಾಗುತ್ತೆ. ವಿ ವಿಲ್ ಕನ್ಸಲ್ಟೇಷನ್. ಯಾರಿಗೂ ಬಿಟ್ಟು ನೀತಿ ಅವನ್ನ ನಾವು ರಚನೆ ಮಾಡುವಂತ ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ನಾವು ರಚನೆ ಮಾಡಬಹುದು, ನಾವು ನೀತಿ ಮಾಡಿದ ತಕ್ಷಣನೇ ಉದ್ಯೋಗ ಸೃಷ್ಟಿ ಆಗುತ್ತೆ ಅಂತ ಇಲ್ಲ, ಅಥವಾ ಸಿಕ್ಬಿಡುತ್ತೆ ಅಂತ ಇಲ್ಲ.
ಯಾರು ಬಂಡವಾಳ ಹಾಕ್ತಾರೆ ಅವರಿಗೂ ಮಾಡಬೇಕಾಗ್ತದೆ, ಯಾರು ಉದ್ಯೋಗ ಅವರಿಗೆ ಉದ್ಯಮಶೀಲತೆಯನ್ನ ಕೊಡ್ತಾರೆ ಅವರಿಗೂ ಕೂಡ ಮಾತಾಡಬೇಕಾಗ್ತದೆ. ಸೊ ಎವ್ರಿಬಡಿ ವಿಲ್ ಬಿ ಟೇಕನ್ ಇನ್ ಟು ಕಾನ್ಫಿಡೆನ್ಸ್. ಆರಂಭದಲ್ಲೇ ಒಂದಷ್ಟು ವಿರೋಧಗಳು ಕೂಡ ಕೇಳಿ ಎಲ್ಲ ನೀತಿಗಳು ಕೂಡ ಪರ ವಿರೋಧ ಚರ್ಚೆ ಇದ್ದೇ ಇರ್ತದೆ, ಇರಬೇಕು ಪ್ರಜಾಪ್ರಭುತ್ವದಲ್ಲಿ, ಅದಕ್ಕೆ ಯಾವುದೇ ತಕರಾರಿಲ್ಲ. ಇಲ್ಲಿವರೆಗೂ ಕೂಡ ಈಗ ನೀವೇ ಹೇಳಿ, ನಾವು ಫಸ್ಟ್ IT ಪಾಲಿಸಿ ಮಾಡಿದಾಗ ಯಾಕೆ ಇಷ್ಟು ರಿಯಾಯಿತಿ ಕೊಡ್ತೀರಾ, ಯಾಕೆ ಇಷ್ಟು ಸಬ್ಸಿಡಿ ಕೊಡ್ತೀರಾ ಅಂತ ಸಾಕಷ್ಟು ಜನ ವಿರೋಧ ಮಾಡಿದ್ರು. ಆ ವಿರೋಧದ ಮಧ್ಯದಲ್ಲಿ ಇವತ್ತು ನೋಡಿ 10-20 ವರ್ಷ ಆದ್ಮೇಲೆ ಇವತ್ತು 15 ಲಕ್ಷ ಜನರಿಗೆ ಡೈರೆಕ್ಟ್ ಆಗಿ ಉದ್ಯೋಗ ಸಿಗ್ತಾ ಇದೆ, 35 ಲಕ್ಷ ಜನರಿಗೆ ಇಂಡೈರೆಕ್ಟ್ ಆಗಿ ಉದ್ಯೋಗ ಸಿಗ್ತಾ ಇದೆ. ಇವತ್ತು ನಾವು ಇಡೀ ವಿಶ್ವದಲ್ಲೇ 4th ಲಾರ್ಜೆಸ್ಟ್ ಟೆಕ್ನಾಲಜಿ ಕ್ಲಸ್ಟರ್ ಆಗಿದ್ದೀವಿ. ಅವಾಗೂ ವಿರೋಧ ಇತ್ತಲ್ಲ. ಕಂಪ್ಯೂಟರ್ ಅನ್ನ ನಾವು ಫಸ್ಟ್ ತಂದಾಗ CPI ಅವರು, BJP ಅವರು ಏನೋ ಈ ಎತ್ತಿನ ಗಾಡಿನಲ್ಲಿ ಪಾರ್ಲಿಮೆಂಟ್ ಎಂಟರ್ ಆದ್ರು, ಇದರಿಂದ ಉದ್ಯೋಗ ನಷ್ಟ ಆಗುತ್ತೆ ಅಂತ. ಆದ್ರೆ ಇವಾಗ ಏನಾಗಿದೆ, ಈಗ ಇಡೀ ವಿಶ್ವದಲ್ಲೇ ನಮ್ಮ ಏನು ಟೆಕ್ನಾಲಜಿನಲ್ಲಿ ನಮ್ಮ ಕನ್ನಡಿಗರು ಮುಂದಾಗಿದ್ದಾರೆ ಇವತ್ತು. ಸೊ ಇಟ್ ಈಸ್ ಜಸ್ಟ್ ನೇಚರ್ ಆಫ್ ಜಾಬ್ಸ್ ವಿಲ್ ಚೇಂಜ್, ವಿ ವಿಲ್ ಕ್ರಿಯೇಟ್ ಮೋರ್ ಜಾಬ್ಸ್. ದಟ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಗವರ್ಮೆಂಟ್. ಯಾಕೆ ಇದನ್ನ ಮಾಡಿ ಏನು ಮಾಡೋದು ಸಾಧಿಸಲ್ಟಿದ್ರಿ? ನೋಡಿ, ಮೋಹನ್ ದಾಸ್ ಪೈ ಅವರು ಇರ್ಬೋದು, ಕಿರಣ್ ಮಜುಮ್ದಾರ್ ಅವರು, ಇವರೆಲ್ಲ ನಮ್ಮ ಇಂಡಸ್ಟ್ರಿ ಚಾಂಪಿಯನ್ಸ್ ಇದ್ದಾರೆ, ಇಂಡಸ್ಟ್ರಿ ಲೀಡರ್ಸ್ ಇದ್ದಾರೆ. ಅವರು ಕೂಡ ನಮ್ಮ ವಿಷನ್ ಗ್ರೂಪ್ ನಲ್ಲಿ ಇದ್ದಾರೆ. ಇವತ್ತು ಅವರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ನಾವು ಇವತ್ತು ಯಾವುದೇ ರೀತಿಯಾದಂತಹ ನೀತಿ ನಿಯಮಗಳನ್ನ ರೂಪಿಸೋಕ್ಕಿಂತ ಮುಂಚೆ ಇಂಡಸ್ಟ್ರಿ ಕನ್ಸಲ್ಟೇಷನ್ ಮಾಡ್ತೀವಿ. ಅವರು ಇಂಡಸ್ಟ್ರಿ ಲೀಡರ್ಸ್ ಎಲ್ಲ, ಅವ್ರ ಜೊತೆ ಚರ್ಚೆ ಮಾಡ್ತೀವಿ. ತಪ್ಪೇನಿದೆ? ಕೊನೆಯದಾಗಿ ಅವ್ರ ಬಂಡವಾಳನೂ ಇಲ್ಲೇ ಇದೆ ಅಲ್ಲ. ಅವ್ರ ಬಂಡವಾಳ ನಾವು ಹೊರಗೆ ಹೋಗ್ಲಿಕ್ಕೆ ನಾವು ಬಯಸ್ತಾ ಇದೀವ? ಇಲ್ಲ. ಸೊ ಕೊನೆಯದಾಗಿ ವಿ ವಿಲ್ ಡೆಫಿನೆಟ್ಲಿ ಟಾಕ್ ಟು ಎವ್ರಿಬಡಿ ವಿತೌಟ್ ಡ್ಯೂ ಕನ್ಸಲ್ಟೇಷನ್ಸ್. ನಾವು ಯಾವುದೇ ಮಾಡಕ್ ಹೋಗಲ್ಲ ಅಂತ ಆಗ್ಲೇ MB ಪಾಟೀಲ್ ಸಾಹೇಬರು ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಮನವರಿಕೆ ಮಾಡಿಕೊಂಡಿದ್ದಾರೆ. ಆತಂಕ ಪಡೋದು ಯಾವುದೇ ಬೇಡ. ಇಂಡಸ್ಟ್ರಿ ಬಾಡೀಸ್ ಅವರು, ನಮ್ಮ ಯುವಕರಲ್ಲೂ ಕೂಡ ನಾವು ಒಂದು ಆಶಾಭಾವನೆಯನ್ನ ನಾವು ಮೂಡಿಸ್ಲಿಕ್ಕೆ ಬಯಸ್ತೇವೆ. ಗಂಭೀರವಾದ ಒಂದು ಪದ ಬಳಕೆ ಮಾಡಿದ್ದಾರೆ, ಕರ್ನಾಟಕ ರಾಜ್ಯ ಭ್ರಷ್ಟಾಚಾರದಿಂದ ರಾಜ್ಯ. ಯಾರು ಮೋಹನ್ ದಾಸ್ ಅವ್ರು ಯಾರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವು ತನಿಖೆ ಮಾಡ್ತೀವಿ. ಈಗ ಅದೇನು ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇದಾರೆ, ಅವ್ರು ಗಾಳಿ ಮಾತಾ? ಎಕ್ಸ್ಪೀರಿಯನ್ಸ್ ಇದ್ರೆ ಹೇಳಿ. ಅವ್ರ ಹತ್ರ ನನ್ನ ನಂಬರ್ ಇದೆ, ಮುಖ್ಯಮಂತ್ರಿಗಳ ನಂಬರ್ ಇದೆ, ಹೋಮ್ ಮಿನಿಸ್ಟರ್ ನಂಬರ್ ಇದೆ. ಯಾವಾಗ್ಲೂ ಕೂಡ ನಾವು ಅವರಿಗೆಲ್ಲ ಜಾಯಿಂಟ್ ಆಗಿ ಕನ್ಸಲ್ಟೇಷನ್ ಮಾಡಿದೀವಿ. ಇದೇನಾದ್ರೂ ಅವ್ರಿಗೆ ಅನಿಸ್ತಾ ಇದ್ರೆ, ಇಂಥದ್ದೇನಾದ್ರೂ ನಡೀತಾ ಇದ್ರೆ ಅಂದ್ರೆ ಹೇಳಿ. ಹಿಂದಿನ ಸರ್ಕಾರದಲ್ಲಿ ಕೂಡ ಅವ್ರು ಹೇಳಿದ್ರು, ಹಿಂದಿನ ಸರ್ಕಾರದಲ್ಲಿ ಆಗಿತ್ತು, ದಾಖಲೆಗಳಿತ್ತು, ಅದಕ್ಕೆ ಜನ ಪಾಠ ಕಲಿಸಿದ್ದಾರೆ. ಇದ್ರಲ್ಲೂ ಏನಾದ್ರೂ ಇದ್ರೆ ನಾವು ಮಾಡ್ಲಿಕ್ಕೆ ತಯಾರಿದ್ದೀವಿ. ವಿ ಆರ್ ಆಲ್ ಅವೈಲೇಬಲ್ ಅಲ್ಲ. ಕಾರ್ಮಿಕ ಇಲಾಖೆ ಇನ್ಸ್ಪೆಕ್ಟರ್ಗಳಲ್ಲಿ ಕೂಡ ಹಣವನ್ನು ಕೇಳ್ತಾರೆ, ಹಣ ದೋಚಿಸ್ತಾರೆ, ಆ ರೀತಿ ಪರಿಸ್ಥಿತಿ ಇದೆ. ಹಂಗಾಗಿ ಅವರು ಕರ್ನಾಟಕ ಬರ್ತಾರೆ. ನೋಡಿ, ಕಾರ್ಮಿಕ ಇಲಾಖೆನಲ್ಲಿ ಏನ್ ನಡೀತಾ ಇದೆ ನನಗೆ ಹೆಚ್ಚು ಮಾಹಿತಿ ಇಲ್ಲ. ಅಂಥದ್ದೇನಾದ್ರೂ ಇದ್ರೆ ಸಂತೋಷ್ ಲಾಡ್ ಅವ್ರ ಹತ್ರ ಮಾತಾಡ್ಲಿ. ಅವರಷ್ಟು ಇನ್ನ ಕೆಲವು ಸಂದರ್ಭದಲ್ಲಿ ನನ್ಗೆ ಸಿಗೋದು ಕಷ್ಟ. ಆದ್ರೆ ಸಂತೋಷ್ ಲಾಡ್ ಅವ್ರು ಯಾವಾಗ್ಲೂ ಅವೈಲೇಬಲ್ ಇದಾರಲ್ಲ. ಅಂಥದ್ದೇನಾದ್ರೂ ಇದ್ರೆ ವಿ ಆರ್ ಮೋರ್ ದೆನ್ ಹ್ಯಾಪಿ ಫಾರ್ ಕೋರ್ಸ್ ಕರೆಕ್ಷನ್. ಇನ್ನು ಪುನರ್ ಪರಿಶೀಲನೆ ಮಾಡುವಂತಹ ನೋಡಿ, ಇದು ಬಿಲ್ ಬಂದಿರೋದು ಕಾರ್ಮಿಕ ಇಲಾಖೆಯಿಂದ. ಅವರ ಒಂದು ಪ್ರಯತ್ನ, ಅವರ ಒಂದು ನೀಲಿ ನಕ್ಷೆ ಅವ್ರ ಇಲಾಖೆಗೆ. ಅದು ಎಲ್ಲ ಇಲಾಖೆ ಜೊತೆ ಕನ್ಸಲ್ಟ್ ಮಾಡಿ, ಇಂಡಸ್ಟ್ರಿ ಅವ್ರ ಜೊತೆ ಕನ್ಸಲ್ಟ್ ಮಾಡಿ ಒಳ್ಳೇದೇನಾಗುತ್ತೆ ಅದು ನಾವು ಮಾಡ್ತೀವಿ. ರೂಲ್ಸ್ ಫ್ರೇಮ್ ಆಗ್ಬೇಕಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.